ಟೆಸ್ಟೋಸ್ಟಿರಾನ್ ಉತ್ಪತ್ತಿ ಆಗಾಕೆ ಬಾಡಿನಲ್ಲಿ, ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗಾಕೆ ಬಾಡಿನಲ್ಲಿ. ಇದು ತುಂಬಾ ಒಳ್ಳೆಯದು. ಬಲ್ಯವರ್ಧಕ ಅಂದ್ರೆ ಪವರ್ನ ಜಾಸ್ತಿ ಮಾಡೋದು, ಶಕ್ತಿನ ಜಾಸ್ತಿ ಮಾಡೋದು. ಶುಕ್ರವರ್ಧಕ ಅಂದ್ರೆ ವೀರ್ಯನ ಜಾಸ್ತಿ ಮಾಡೋದೆ. ಶುಕ್ರ ಶೋಧಕ ಅಂದ್ರೆ ವೀರ್ಯನ ಶುದ್ಧಿ ಮಾಡೋದೆ. ಶುಕ್ರ ಸ್ತಂಭಕ ಅಂದ್ರೆ ಸ್ಖಲನ ಬೇಗ ಕೊಡೋದು. ಸೆಕ್ಸ್ ಮಾಡಬೇಕು ಅಂತ ಇಚ್ಛೆನ ಉತ್ಪತ್ತಿ ಮಾಡೋದೇ ಹೊರತು ಸೆಕ್ಸ್ ಪರ್ಫಾರ್ಮೆನ್ಸ್ ನ ಕಡಿಮೆ ಮಾಡೋದೆ. ಲೈಂಗಿಕತೆ, ಪುರುಷತ್ವ, ಪೌರುಷತ್ವ, ಸೆಕ್ಸ್ ಪವರ್. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ದಿಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇವತ್ತು ನಾನು ನೈಟ್ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತೇನೆ. ಏನು ಸರ್ ನೀವು ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದನ್ನು ರಾತ್ರಿ? ಇಲ್ಲ, ನಾನು ಆ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಸಬ್ಜೆಕ್ಟ್ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಸಬ್ಜೆಕ್ಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಏನಂದರೆ ಲೈಂಗಿಕತೆ, ಪುರುಷತ್ವ, ಪೌರುಷತ್ವ, ಸೆಕ್ಸ್ ಪವರು. ಇದರಲ್ಲಿ ಪವರ್ ಜಾಸ್ತಿ ಮಾಡೋದು ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ದು ಅದು ಅವೆಲ್ಲ ನಮ್ಗಾಗಲ್ಲ, ಯಾಕಂದರೆ ಅದು ಸೆಕ್ಸ್ ಡಿಸೈರ್ನ ಜಾಸ್ತಿ ಮಾಡುತ್ತೆ ಆ ಡ್ರಿಂಕ್ಸ್, ಬಟ್ ಸೆಕ್ಸ್ ಸ್ಟ್ರೆಂತ್ನ ವೀಕ್ ಮಾಡುತ್ತೆ. ಸ್ಟಡಿ ಏನು ಹೇಳುತ್ತೆ ಅಂದರೆ, ಆಲ್ಕೋಹಾಲ್ ಇನ್ಕ್ರೀಸ್ ದ ಡಿಸೈರ್ ಆಫ್ ಸೆಕ್ಸ್, ಸೆಕ್ಸ್ ಮಾಡಬೇಕು ಅಂತ ಇಚ್ಛೆನ ಉತ್ಪತ್ತಿ ಮಾಡುತ್ತೆ ಹೊರತು ಸೆಕ್ಸ್ ಪರ್ಫಾರ್ಮೆನ್ಸ್ನ ಕಡಿಮೆ ಮಾಡುತ್ತೆ. ನಾನು ಅಕೇಜ್ನಲ್ ಡ್ರಿಂಕರ್ ಇದ್ದೀನಿ ಸರ್, ಯಾವಾಗೋ ವಾರಕ್ಕೆ ಒಂದ್ಸತಿ, 15 ದಿನಕ್ಕೆ ಒಂದ್ಸತಿ ಫ್ರೆಂಡ್ ಜೊತೆಗೆ ಸೇರಿದ್ರೆ ಕೊಡ್ತೀನಿ ಸರ್, ಒಂದು 30, 60, 90 ಅಷ್ಟೇ, ದ್ಯಾಟ್ಸ್ ಓಕೆ. ಬಟ್ ರೆಗ್ಯುಲರ್ ಯಾರು ಕೊಡ್ತಿದ್ದೀರಲ್ಲ ಅಂದರೆ ಸೆಕ್ಸ್ ಲೈಫ್ನ ನೀವು ಡ್ಯಾಮೇಜ್ ಮಾಡ್ತಿದ್ದೀರಂತ ನೀವು ನಾನು ಪರ್ಸ್ನಲ್ ಏನು ಹೇಳ್ತೀರಂದರೆ, ಡ್ರಿಂಕ್ಸ್ ಮಾಡಬೇಡಿ. ಇಲ್ಲ ಸರ್ ನಮಗೆ ಅಭ್ಯಾಸ ಇದೆ, ವಾರಕ್ಕೆ ಒಂದ್ಸತಿ ಅಥವಾ 2 ಸತಿ ಮಾಡೋದಕ್ಕಿಂತ ಜಾಸ್ತಿ ಬೇಡ, ಅದನ್ನು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ. ಆಮೇಲೆ ಚೆನ್ನಾಗಿ ಊಟ ಮಾಡಿ ಡ್ರಿಂಕ್ಸ್ ಮಾಡಿಬಿಟ್ಟು. ತುಂಬ ಜನ ಏನು ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಹೆವಿ ಕುಡಿತಾರೆ, ಮಲಗಿಬಿಡ್ತಾರೆ, ಊಟ ಮಾಡಲ್ಲ. ಅದು ಡ್ಯಾಮೇಜ್ ಮಾಡುತ್ತೆ ಬಾಡಿನ. ಲೈಟಾಗಿ ತೊಗೊಂಡ್ಬಿಟ್ಟು, ಸ್ವಲ್ಪ ಮಳೆ ಗಿಳೆ ಆಗ್ತಾಯಿದೆ, ಒಳ್ಳೆ ವೆದರ್ ಇದೆ, ಒಂದು ಒಳ್ಳೆ ಮ್ಯೂಸಿಕ್ಕು, ಸ್ವಲ್ಪ ವೈಫ್ ಮನೆಯಲ್ಲಿ ಅಡುಗೆ ಕಿಚನಲ್ಲಿ ಅವ್ರೇನೋ ಸ್ನ್ಯಾಕ್ಸ್ ಮಾಡ್ತಾಯಿದ್ರು, ನೀವು ಸ್ವಲ್ಪ ತೊಗೊಂಡ್ಬಿಟ್ಟು ಇಬ್ಬರು ಕೂತ್ಕೊಂಡು ಊಟ ಮಾಡಿ ಒಳ್ಳೆ ಸೆಕ್ಸ್ ಮಾಡಿ, ದ್ಯಾಟ್ ಈಸ್ ಓಕೆ. ಬಟ್ ಜಾಸ್ತಿ ಡ್ರಿಂಕ್ಸ್ ಬೇಡ. ಸೊ ಕಮ್ ಟು ದ ಪಾಯಿಂಟ್. ಏನಂದರೆ, ಇವಾಗ ಮಳೆಗಾಲ, ಒಳ್ಳೆ ರೋಮಾಂಚ ಮಾಡುವ ಟೈಮು, ಅಲ್ಲಿ ಮಳೆ ಆಗ್ತಾ ಇದೆ, ಒಳ್ಳೆ ಒಳ್ಳೆ ಹಾಡು ಹಾಕ್ತೀರಾ. ಆಫೀಸ್ ಹೋಗ್ಬೇಕಂದ್ರೂ ಹೆವಿ ಮಳೆ ಇದೆ, ಮನೆಯಲ್ಲಿ ಕೂತು ಏನು ಮಾಡಬೇಕು, ಸ್ವಲ್ಪ ಮೀಟ್ ಆಗಬೇಕಲ್ಲ, ಅವಾಗ ಒಳ್ಳೆ ಪವರ್ ಬೇಕಲ್ಲ. ಸೊ ಒಳ್ಳೆ ಎನರ್ಜಿ ಡ್ರಿಂಕ್, ಪವರ್ ಡ್ರಿಂಕ್, ನಾನು ಮುಂಚೆ ಹೇಳಿದ್ದೀನಿ, ನನ್ನ ಚಾನಲ್ನಲ್ಲಿ ಇದೆ, ಸಾಕಷ್ಟು ನೋಡ್ಬೋದು. ಸ್ವಲ್ಪ ಎಲ್ಲಾನ ಕಂಬೈನ್ ಮಾಡಿಬಿಟ್ಟು ಇವತ್ತು 2-3 ಡ್ರಿಂಕ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಫಸ್ಟ್, ನಮ್ಮ ಮೂವೀಸ್ನಲ್ಲಿ ತೋರಿಸ್ತಾರೆ ಮತ್ತು ನಾವು ಕೇಳಿದಿರ್ತೀವಿ, ನಡೀತಾ ಇರುತ್ತೆ. ಏನಂದರೆ, ಪ್ರತಿದಿನ ಅಥವಾ ಸ್ಪೆಷಲಿ ಫಸ್ಟ್ ನೈಟು ಆ ಹುಡುಗಿ ಹಸ್ಬೆಂಡ್ ಹತ್ರ ಹೋಗುವಾಗ ಮನೆಯದವ್ರು ಏನು ಮಾಡ್ತಾರೆ, 1 ಗ್ಲಾಸ್ ಹಾಲಿನಲ್ಲಿ ಚೆನ್ನಾಗಿ ಅರಶಿನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅರಶಿನ ಹಾಲು ಕೊಡ್ತಾರೆ. ಅರಶಿನ ಹಾಲು ಯಾಕೆ ಕೊಡ್ತಾರೆ ಅಂದರೆ, ನಮ್ಮ ಹಿರಿಯವರಿಗೆ, ನಮ್ಮ ಆಯುರ್ವೇದ ವೈದ್ಯರಿಗೆ ಅದು ಗೊತ್ತಿತ್ತು. ಅದು ಏನಂದರೆ ಬಲ್ಯವರ್ಧಕ, ಶುಕ್ರವರ್ಧಕ, ಶುಕ್ರ ಸ್ತಂಭಕ, ಶುಕ್ರ ಶೋಧಕ, ವಾಜೀಕಾರಕ ಅಂತ. ಏನು ಸರಿ ಏನೇನೋ ಹೇಳ್ತಾ ಇದ್ರಿ, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಸಂಸ್ಕೃತ ಭಾಷೆ. ಅಂದರೆ ಬಲ್ಯವರ್ಧಕ ಅಂದರೆ ಪವರ್ನ ಜಾಸ್ತಿ ಮಾಡುತ್ತೆ, ಶಕ್ತಿನ ಜಾಸ್ತಿ ಮಾಡುತ್ತೆ. ಶುಕ್ರವರ್ಧಕ ಅಂದರೆ ವೀರ್ಯನ ಜಾಸ್ತಿ ಮಾಡುತ್ತೆ. ಶುಕ್ರ ಶೋಧಕ ಅಂದರೆ ವೀರ್ಯನ ಶುದ್ಧಿ ಮಾಡುತ್ತೆ. ಶುಕ್ರ ಸ್ತಂಭಕ ಅಂದರೆ ಸ್ಖಲನ ಬೇಗ ಆಗ ಕೊಡಲ್ಲ. ಆಮೇಲೆ ವಾಜೀಕಾರಕ, ವಾಜೀಕಾರಕ ಅಂದರೆ ಒಂದು ಕುದುರೆ ಥರ ಬಲ ಕೊಡುತ್ತೆ. ಯಾಕೆ ಕೊಡುತ್ತೆ ಅವೆಲ್ಲ ಏನಂದರೆ, ಸ್ಟಡೀಸ್ ಏನು ಹೇಳುತ್ತೆ, ಅರ್ಶಿನ ಏನಿದೆಯಲ್ಲ ಅದರಲ್ಲಿ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಇರುತ್ತೆ, ಅದಕ್ಕಂತ ಕರ್ಕ್ಯುಮಿನ್. ಆ ಆಯಿಲ್ ಏನಿದೆಯಲ್ಲ, ದಟ್ ಈಸ್ ವೆರಿ 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 ಗುಡ್. ಯಾಕೆ ವೆರಿ ಗುಡ್ ಅಂದರೆ, ಟೆಸ್ಟೋಸ್ಟಿರಾನ್ ಉತ್ಪತ್ತಿ ಆಗಾಕೆ ಬಾಡಿನಲ್ಲಿ, ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗಾಕೆ ಬಾಡಿನಲ್ಲಿ,
ಇದು ತುಂಬಾ ಒಳ್ಳೇದು. ಸೊ ಇದನ್ನ ಹಾಲ್ ಜೊತೆಗೆ ಯಾಕೆ ಕೊಡ್ತಿದ್ರು, ನೀರ್ ಜೊತೆಗೆ ಯಾಕೆ ಕೊಡ್ತಿರ್ಲಿಲ್ಲ ನಮ್ಮ ಹಿರಿಯವ್ರಂದ್ರೆ, ಈ ಕರ್ಕ್ಯೂಮಿನ್ ಫ್ಯಾಟ್ ಸಾಲ್ಯುಬಲ್. ನೀವು ಬಿಸಿ ಹಾಲಿನಲ್ಲಿ ಅರಶಿನ ಎಷ್ಟೋ ಕುದಿಸ್ಬಿಟ್ಟು ಕುಡಿದ್ರು ಅದು ಆಯಿಲ್ ಅಂಶ ಅದು ಬರಲ್ಲ ನೀರಿನಲ್ಲಿ. ಇದನ್ನ ಫ್ಯಾಟ್ ಜೊತೆಗೆ ತಗೋಬಹುದು. ಜೇನುತುಪ್ಪ, ನಾರ್ಮಲ್ ತುಪ್ಪ, ಹಾಲು. ಜೇನುತುಪ್ಪ ಜೊತೆಗೆ ಅದು ಸೆಟ್ ಆಗಲ್ಲ. ಸೊ ಉಳಿದ 2 ಆಪ್ಷನ್, ಒಂದು ತುಪ್ಪ ಅಥವಾ ಹಾಲು. ಹಾಲ್ ಇಸ್ ಬೆಸ್ಟ್ ಬಿಕಾಸ್ ಕರ್ಕ್ಯೂಮಿನ್ ಸರ್ಟನ್ ಡಿಗ್ರಿ ಆಫ್ ಹೀಟ್ ನಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ರೆ ಅದು ರಿಲೀಸ್ ಆಗುತ್ತೆ. ಸೊ ಹೊಸ ದಂಪತಿಗಳು, ಹೊಸ ಮದುವೆ ಯಾರ್ದಾಗಿದೆ ಅಥವಾ ಯಾರಿಗೆ ಒಂದು ಒಳ್ಳೆ ಸೆಕ್ಸ್ ಅನುಭೂತಿ ಆಗ್ಬೇಕಂತ ಫೀಲಿಂಗ್ ಇದ್ರೆ, ಮಹಿಳೆಯರೇ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸುಖ ನಿಮ್ಮ ಕೈನಲ್ಲಿ, ನಿಮ್ಮ ಕಿಚನ್ ನಲ್ಲಿ ಇದೆ. ನಿಮ್ಮ ಯಜಮಾನ್ರಿಗೆ ಒಳ್ಳೆ ಪವರ್ ತುಂಬಬೇಕು, ಯಜಮಾನ್ರಲ್ಲಿ ಒಳ್ಳೆ ಶಕ್ತಿ ಬರಬೇಕು, ಅವ್ರ ಶಕ್ತಿಯಿಂದ ತಾವು ಎಂಜಾಯ್ ಏನಾದ್ರೂ ಪಡ್ಕೋಬೇಕಂದ್ರೆ ರಾತ್ರಿ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು 1 ಗ್ಲಾಸ್ ಅರಶಿನ ಹಾಲು ಕುಡಿಸಿ ಅವರಿಗೆ. ಸಾರಿ, ಮಳೆ ಕಂಟಿನ್ಯೂಸ್ ಬೆಂಗಳೂರಿನಲ್ಲಿ. ಸೊ ಅರಶಿನ ಹಾಲದಿಂದ ಏನಾಗುತ್ತೆ, ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗುತ್ತೆ, ಸೆಕ್ಸ್ ಪವರ್ ಚೆನ್ನಾಗಾಗುತ್ತೆ, ಒಳ್ಳೆ ಸೆಕ್ಸ್ ಆಗುತ್ತೆ. ಸೊ ಇದು ಆಯಿತು ಫಸ್ಟ್ ಡ್ರಿಂಕ್, ಏನಂದ್ರೆ ಅರಶಿನ ಹಾಲು. 2ನೇ ಡ್ರಿಂಕ್ ಬಗ್ಗೆ ನಾನು ಮಾತಾಡ್ತೀನಿ. ಅದು ಏನಂದ್ರೆ ಅಶ್ವಗಂಧ. ಅಶ್ವಗಂಧ ಬಗ್ಗೆ ನಾನು ಮುಂಚೆ ಬಹಳ ಮಾತಾಡಿದ್ದೀನಿ, ಇವಾಗೂ ಮಾತಾಡ್ತೀನಿ. ಯಾಕಂದ್ರೆ ಅಶ್ವಗಂಧ ಇಟ್ ಈಸ್ ಎ ನ್ಯಾಚುರಲ್ ಆಂಗ್ಜಿಯೋಲೈಟಿಕ್. ಆಂಗ್ಜಿಯೋಲೈಟಿಕ್ ಅಂದ್ರೆ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ಯಾಕಂದ್ರೆ ಅಶ್ವಗಂಧನಲ್ಲಿ ಏನು ಸರ್ಟನ್ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ನೋಡಿ, ಅದರ ಫಂಕ್ಷನ್ ಏನಂದ್ರೆ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡಬೇಕು, ಒಳ್ಳೆ ನಿದ್ರೆ ಬರಬೇಕು, ಮೈಂಡ್ ರಿಲ್ಯಾಕ್ಸ್ ಆಗಬೇಕು, ಮಸಲ್ ಸ್ಟ್ರೆಂತ್ ಆಗಬೇಕು. ಮಸಲ್ ಸ್ಟ್ರೆಂತ್ಗೆ ಅಶ್ವಗಂಧ ತುಂಬ ಒಳ್ಳೆಯದು. ಸೆಕ್ಸ್ನಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಇರಬೇಕು, ನಿಮ್ಮ ತೊಡೆನಲ್ಲಿ ಒಳ್ಳೆ ಪವರ್ ಇರಬೇಕು, ಒಳ್ಳೆ ಸೆಕ್ಸ್ ಮಾಡೋ ಥರ ಬಲ ಇರಬೇಕು, ನಿಮ್ಮ ಪೆನ್ ಏನಿರುತ್ತಲ್ಲ ಫುಲ್ ಪವರ್ಫುಲ್ ಇರಬೇಕು. ಅದು ಅಶ್ವಗಂಧ ಮಾಡುತ್ತೆ. ಅಶ್ವಗಂಧ ತೋಳೋದು ವಿಧಿ, ರಾತ್ರಿ ಮಲ್ಕೋಬೇಕಂದ್ರೆ 1 ಗ್ಲಾಸ್ ಶುಗರ್ ಬೆಚ್ಚ ಹಾಲು, 1 ಸ್ಪೂನ್ ಅಶ್ವಗಂಧ ಮಿಕ್ಸ್ ಮಾಡಿ ಸಿಪ್ ಬೈ ಸಿಪ್ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ತಗೊಳ್ಳಿ. ಒಳ್ಳೆ ಸೆಕ್ಸು ಆಗುತ್ತೆ, ಒಳ್ಳೆ ಮಸಲ್ ಪವರು ಬರುತ್ತೆ. ಇದರಲ್ಲಿ ಒಬ್ರೊಬ್ರಿಗೆ ಎರೆಕ್ಷನ್ ಚೆನ್ನಾಗಿರುತ್ತೆ, ನಿಮ್ಮೂರ್ಗೆ ಚೆನ್ನಾಗಾಗುತ್ತೆ, ಸ್ವಲ್ಪ ಸ್ಖಲನ ಬೇಗ ಆಗುತ್ತೆ. ಆ ಥರ ಯಾರಾದರೂ ಇದ್ರೆ ಏನು ಮಾಡಿ, ಅಶ್ವಗಂಧ ಜೊತೆಗೆ ಸಫೇದ್ ಮುಸ್ಲಿನನ್ನು ಯೂಸ್ ಮಾಡಿ. ಆಯುರ್ವೇದಿಕ್ ಸ್ಟೋರ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ. ತಮ್ಮ ಏರಿಯಾನಲ್ಲಿ, ತಮ್ಮ ಊರಿನಲ್ಲಿ ಯಾರಾದರೂ ಆಯುರ್ವೇದಿಕ್ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರನೂ ಸಿಗುತ್ತೆ. 1 ಗ್ಲಾಸ್ ಉಗುರ್ಬೆಚ್ಚ ಹಾಲಿನಲ್ಲಿ 1 ಸ್ಪೂನ್ ಅಶ್ವಗಂಧ, ಅರ್ಧ ಸ್ಪೂನ್ ಸಫೇದ್ ಮುಸ್ಲಿ ಮಿಕ್ಸ್ ಮಾಡಿ ಕುಡೀರಿ. ಒಳ್ಳೆ ಉದ್ರೇಕ, ಒಳ್ಳೆ ಟೈಮಿಂಗ್, ಒಳ್ಳೆ ವೀರ್ಯ. ಸೊ ಫಸ್ಟ್ ಆಯಿತು ಅರಿಶಿನ ಹಾಲು, ಈ 2ನೇದಾಯಿತು ಅಶ್ವಗಂಧ ಹಾಲು. ಇವಾಗ ಮೂರನೇದು ಏನಂದ್ರೆ ಏಲಕ್ಕಿ ಬೀಜ. ಇದ್ರ ಬಗ್ಗೆ ನಾನು ಮುಂಚೆನೂ ಹೇಳಿದ್ದೀನಿ. ಏಲಕ್ಕಿನ ಏನ್ ಮಾಡಬೇಕು, ವಾರಕ್ಕೆ 1 ದಿನನೋ ವಾರಕ್ಕೆ 2 ದಿನನೋ 1-2 ಏಲಕ್ಕಿ ತಗೊಳ್ಳಿ, ಚೆನ್ನಾಗಿ ಕುಟ್ಟಿಸಿ, ಅದಕ್ಕೆ ಈ ತರ ಕಲ್ಲುನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಿಸಿ, ಅದು ಪೌಡರು ಹಾಲಿನಲ್ಲಿ ಹಾಕಿ 1 ಗ್ಲಾಸ್ ಹಾಲು ತಗೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಅದು 1 ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ಆಗ್ಬೇಕು. ಅರ್ಧ ಗ್ಲಾಸ್ ಆದ್ಮೇಲೆ ಸಿಪ್ ಬೈ ಸಿಪ್ ನೀವು ಟೀ ಕಾಫಿ ಹೇಗೆ ಕುಡಿತೀರಲ್ಲ ಆ ತರ ಕುಡೀರಿ. ಯಾವಾಗ? ಊಟ ಆದ್ಮೇಲೆ ರಾತ್ರಿ ಮಲ್ಕೋಬೇಕಂದ್ರೆ. ಇಷ್ಟು ಒಳ್ಳೆ ಪವರ್ ಬರುತ್ತೆ. ಸ್ಪೆಷಲಿ ಯಾರು ಡಯಾಬಿಟೀಸ್ ಇದ್ದಾರೆ, ನಿಮ್ಗೆ ಏನಾದರೂ ಸೆನ್ಸೇಷನ್ ಜಾಸ್ತಿ ಇದೆ, ಸ್ಖಲನ ಬೇಗ ಆಗ್ತಿದ್ರೆ ಇದು ತುಂಬಾ ಒಳ್ಳೆಯದು, ಟ್ರೈ ಮಾಡಿ. ಆಮೇಲೆ 4ನೇದು
ಒಣ ಖರ್ಜೂರ, ಡೇಟ್ಸ್, ಡ್ರೈಡ್ ಡೇಟ್ಸ್ ಏನ್ ಹೇಳ್ತೀವಲ್ಲ, ಇದು ಸ್ಪೆಷಲಿ ಅರಬ್ ಕಂಟ್ರಿನಲ್ಲಿ ಬಹಳ ಫೇಮಸ್. ಇವೆಲ್ಲ ಶೇಕ್ಗಳು ಇರ್ತಾರ ನೋಡಿ, 4 5 ಹೆಂಡ್ರನ್ನ ಮೆಂಟೈನ್ ಮಾಡ್ತಾರಲ್ಲ, ಅವ್ರದ್ದು ರೆಮಿಡಿ ಇದು. ಏನ್ ಮಾಡ್ತಾರಂದ್ರೆ ಈ ಡೇಟ್ಸ್ನ, ಖರ್ಜೂರನ 1 ಗ್ಲಾಸ್ ಹಾಲಿನಲ್ಲಿ 4 ಖರ್ಜೂರ ಹಾಕ್ಬೇಕು, ಬೀಜ ತೆಗೆದ್ಬಿಟ್ಟು. ಡ್ರೈ ಖರ್ಜೂರ, ಒಣ ಖರ್ಜೂರ ಚೆನ್ನಾಗಿ ಕುದಿಸ್ಬೇಕು ಅದನ್ನ. 1 ಗ್ಲಾಸ್ ಹಾಲೇನಿದೆಯಲ್ಲ ಅರ್ಧ ಗ್ಲಾಸ್ ಆಗ್ಬೇಕು. ಅಥವಾ ನೀವು 250 ml ಏನಾದ್ರೂ ಹಾಲು ತಗೊಂಡ್ಬಿಟ್ರೆ ಅದು 125 ml ಆಗ್ಬೇಕು. ಅಂದ್ರೆ ಹಾಫ್ ಕ್ವಾಂಟಿಟಿವರೆಗೂ ಚೆನ್ನಾಗಿ ಸ್ಲೋ ಫ್ಲೇಮ್ ಮೇಲೆ ಗ್ಯಾಸ್ ಮೇಲೆ ಕುದಿಸ್ಬೇಕು. ಆ ಖರ್ಜೂರದೆಲ್ಲ ರಸ ಹಾಲಿನಲ್ಲಿ ಬರಬೇಕು. ಆಮೇಲೆ ಒಂದು 15-20 ನಿಮಿಷ ಆದ್ಮೇಲೆ, ಸ್ವಲ್ಪ ಹಾರ ಆದ್ಮೇಲೆ, ಫಸ್ಟ್ ಸ್ಲೋಲಿ ಅದು ಖರ್ಜೂರ ತಿನ್ನಿ. ತಿಂದಾದ್ಮೇಲೆ ಇದು ಹಾಲು ಕುಡೀರಿ. ಇದರಿಂದ ನಿಮ್ಗೆ ಇಷ್ಟು ಒಳ್ಳೆ ಪವರ್ ಬರುತ್ತೆ. ನಿಮ್ ಪಾರ್ಟ್ನರ್ ಸಾಕ್ರಿ, ಬೇಡ ನೋವಾಗ್ತಿದ್ಯಾ ಅಂತ ಹೇಳ್ಬೇಕು, ಆ ತರ ಪವರ್ ಬರುತ್ತೆ. ಸರ್ ನನಗೆ ಶುಗರ್ ಇದೆ, ನಾನು ಕುಡಿಬಹುದಾ? 4 ಖರ್ಜೂರ ಜಾಗನಲ್ಲಿ 2 ಖರ್ಜೂರ ತಗೊಳ್ಳಿ ಸರ್, ಏನಾಗಲ್ಲ. ಖರ್ಜೂರನಲ್ಲಿ ಏನು ಹೈ ಕಾರ್ಬೋಹೈಡ್ರೇಟ್ಸ್ ಇರಲ್ಲ. ಸೊ ಇದು ಫ್ರೂಕ್ಟೋಸ್ ಇರುತ್ತೆ, ಆರಾಮಾಗಿ ತಗೋಬಹುದು. ಕ್ವಾಂಟಿಟಿ ಅದು ನಾರ್ಮಲ್ ಪರ್ಸನ್ 4 ಯೂಸ್ ಮಾಡಿದ್ರೆ ನೀವು 2 ಯೂಸ್ ಮಾಡಿ ಅಷ್ಟೆ. ಸೊ ಅರ್ಶನ ಹಾಲು ಫಸ್ಟು, 2ನೇದು ಏನಂದ್ರೆ ಅಶ್ವಗಂಧ ಹಾಲು, 3ನೇದು ಏಲಕ್ಕಿ ಹಾಲು, 4ನೇದು ಖರ್ಜೂರ ಹಾಲು. ಈ ಹಾಲ್ ಜೊತೆಗೆ ತೊಳೋದು. ಸರ್ ನನ್ಗೆ ಹಾಲ್ ಸೆಟ್ ಆಗಲ್ಲ ಸರ್, ಹಾಲ್ ಬಿಟ್ಟು ನೀರಿನಲ್ಲಿ ಮಾಡೋದು ಏನಾದ್ರೂ ಇದ್ರೆ ಹೇಳಿ ಸರ್. ತಮಗೂ ಹೇಳ್ತೀನಿ ತಗೊಳ್ಳಿ. 1 ಗ್ಲಾಸ್ ನೀರನ್ನ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡ್ತಾ ಇರಿ. ಚಕ್ಕೆ ಪೌಡರ್, ದಾಲ್ಚಿನ್ನಿ ಪೌಡರ್ ಸ್ವಲ್ಪ ಇಷ್ಟಿಷ್ಟು 1 ಪೀಚ್ ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇರಿ. ಅದರಲ್ಲಿ 1 ಲವಂಗ ಹಾಕಿ ಚೆನ್ನಾಗಿ ಕುದಿಸ್ತಾ ಇರಿ. ಅದು ಚೆನ್ನಾಗಿ ಬಿಸಿ ಆದ್ಮೇಲೆ, ಲೈಟಾಗಿ ಕೂಲ್ ಆದ್ಮೇಲೆ, ಸಿಪ್ ಬೈ ಸಿಪ್ ಅದು ನೀರು ಕುಡೀರಿ. ಏನೇನು ಇರಬೇಕು ಒಳಗಡೆ? ಚಕ್ಕೆ ಪೌಡರು, ದಾಲ್ಚಿನ್ನಿ ಪೌಡರ್ ಅಂತ ಏನು ಹೇಳ್ತೀವಲ್ಲ ಅದು ಸ್ವಲ್ಪ ಇಷ್ಟು, 1 ಪಿಂಚು, 1 ಲವಂಗ. ಊಟ ಆದ್ಮೇಲೆ ಅದು ತೊಗೊಳ್ರಿ. ಇದು ದಿನ ತಗೋಬೋದಾ? ಬೇಡ, ವಾರಕ್ಕೆ 1 ದಿನ ಅಥವಾ 2 ದಿನ. ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡಬೇಡಿ. ಉಷ್ಣ ಗುಣ ಒಳ್ಳೆ ಪವರ್ ಬರುತ್ತೆ. ಕರ್ಕ್ಯೂಮಿನ್ ನಲ್ಲಿ ಏನ್ ಸ್ಟ್ರೆಂತ್ ಇರುತ್ತೆ ಅದೇ ಸ್ಟ್ರೆಂತ್ ಇದ್ರ ಚಕ್ಕೆನಲ್ಲಿನೂ ಇರುತ್ತೆ, ದಾಲ್ಚಿನ್ನಿನಲ್ಲಿನೂ ಇರುತ್ತೆ. ಯಾಕಂದ್ರೆ ಇದನ್ನು ಒಂದು ಮಸಾಲ ಐಟಮ್, ಇದನ್ನು ಆಯಿಲ್ ಬಿಡೋದೆ. ಇದು ಆಯಿಲ್ ಟೆಸ್ಟೋಸ್ಟಿರೋನ್ ಉತ್ಪತ್ತಿಗೆ ತುಂಬಾ ಒಳ್ಳೆಯದು. ಸೊ ಇದು 5 ಡ್ರಿಂಕ್ಸ್ ಹೇಳಿದ್ದೀನಿ, 5 ಡ್ರಿಂಕ್ಸು. ನಿಮ್ದು ಆ ಪೈಪರು, ಈ ಪೈಪರು, RG SG MG ಏನದೆಲ್ಲ ಅದು ಬಿಟ್ಬಿಡಿ. ನಮ್ದೇನಿದೆಲ್ಲ ಇದು 5G 5 ಪವರ್ಫುಲ್ ಡ್ರಿಂಕ್ಸು. ಇದನ್ನ ಕುಡೀರಿ. ನೀವು ಹ್ಯಾಪಿಯಾಗಿ, ನಿಮ್ಮ ಪಾರ್ಟ್ನರ್ಗಾನು ಸಂತುಷ್ಟಿ ಕೊಡಿ. ಇವತ್ತು ನಾಳೆ ನಾನು ಏನು ನೋಡ್ತಾ ಇದ್ದೀನಿ, ಪ್ರತಿಯೊಂದು ಮಹಿಳೆಯಲ್ಲಿ ಕೋಪ, ಚಿಡಿ, ಇರಿಟೇಷನು, ವೇಟ್ ಗೇನು, ಹೇರ್ ಲಾಸು, ಮುಖ ಮೇಲೆ 30 ವರ್ಷ ಇದೆ 50 ವರ್ಷ ಥರ ಕಾಣಿಸ್ತಾರೆ. ಕಾಣ್ತಿ ಇಲ್ಲ, ಯಾಕಂದರೆ ಸೆಕ್ಸುವಲಿ ಸ್ಯಾಟಿಸ್ಫೈ ಇಲ್ಲ ಅಂತ. ನಿಮಗೆ ಅನಿಸುತ್ತೆ ನನ್ನ ಪಾರ್ಟ್ನರ್ ಖುಷಿಯಾಗಿರಬೇಕು, ನನ್ನ ಪಾರ್ಟ್ನರ್ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು, ಆಕಿನ ಕೂದಲು ಚೆನ್ನಾಗಿರಬೇಕು, ಆಕಿಗೆ ವೇಟ್ ಗೇನ್ ಆಗಬಾರ್ದು, PCOD ಪ್ರಾಬ್ಲಮ್ ಆಗಬಾರ್ದು ಅಂದರೆ ಆಕಿಗೆ ಫಿಸಿಕಲಿ ತೃಪ್ತ ಮಾಡಿ, ಸೆಕ್ಸುವಲಿ ಸ್ಯಾಟಿಸ್ಫೈ ಮಾಡಿ, ಅವಾಗ ನೋಡೋಕೆ ಚೆನ್ನಾಗಿ ಕಾಣಿಸ್ತಾರೆ, ಅವ್ರ ಮುಖ ಮೇಲೆ ಕಾಂತಿ ಬರುತ್ತೆ. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ, ನಿಮ್ಮ ಯಾರು ಕ್ಲೋಸ್ ಸರ್ಕಲ್ನಲ್ಲಿ ಇದ್ದಾರೆ ಅವ್ರ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಇದರಲ್ಲಿ ಯಾವುದೋ ಕೆಮಿಕಲ್ ಇಲ್ಲ, ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ, ಪ್ಯೂರ್ ಆಯುರ್ವೇದಿಕ್ ರೆಮಿಡಿ. ಮತ್ತು ಇವತ್ತಿಲ್ಲ, 5,000 ಹಳೆ ವರ್ಷದಿಂದ ಇದು ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಇನ್ವೆನ್ಷನ್ ಮಾಡಿಲ್ಲ, ಇದು ಆಯುರ್ವೇದನಲ್ಲಿ ಋಷಿ ಮುನಿಗಳು ಹೇಳಿದ್ದಾರೆ. ಅದನ್ನು ಅವ್ರು ಹೇಳಿದ್ದು ನಾನು ನಿಮಗೆ ಹೇಳ್ತಿದ್ದೀನಿ ಸೈಂಟಿಫಿಕ್ವಾಗಿ. ಟ್ರೈ ಮಾಡಿ, ತಮಗೆ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ನಲ್ಲಿ ಕಾಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದ.